ಆನೇಕಲ್ ತಾಲೂಕಿನ ಸರ್ಜಾಪುರ ಗ್ರಾಮದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಆಟದ ಮೈದಾನದಲ್ಲಿ ಬಿಹೈಂಡ್ ಹೆಬಿಲಿಟಿ ಸ್ಪೋರ್ಟ್ಸ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಸರ್ಜಾಪುರ ಗ್ರಾಮದ ಸರ್ಕಾರಿ ಶಾಲೆಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಲ್ಲಿ ಅಡಗಿರುವ ಕ್ರೀಡಾ ಪ್ರತಿಭೆಗಳನ್ನು ಗುರುತಿಸುವ ಉದ್ದೇಶದಿಂದ ಕ್ರೀಡಾ ಪ್ರತಿಭಾ ಗುರುತಿಸುವಿಕೆ ಅಥ್ಲೆಟಿಕ್ಸ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇನ್ನು ಮಿಷನ್ 2026 ಎಂಬ ಘೋಷಣೆಯೊಂದಿಗೆ ನಡೆಯುತ್ತಿರುವ ಈ ಕಾರ್ಯಕ್ರಮವನ್ನು ಸರ್ಜಾಪುರ ಗ್ರಾಮದ ಯುವ ನಾಯಕರು ಮತ್ತು ಸಮಾಜ ಸೇವಕರಾದ ಪೃಥ್ವಿ ಸರ್ಜರ್ ಅವರು ಉದ್ಘಾಟಿಸಿ ಶುಭ ಹಾರೈಸಿದರು. ಇನ್ನು 14ರಿಂದ 16 ವರ್ಷದೊಳಗಿನ ಯುವಕ ಮತ್ತು ಯುವತಿಯರಿಗೆ ಅವಕಾಶ ಕಲ್ಪಿಸಿದ್ದು, ವಿವಿಧ ಕ್ರೀಡಾ ಚಟುವಟಿಕೆಗಳಿಂದ ಗುರುತಿಸಿ ಆಯ್ಕೆಯಾದ ಕ್ರೀಡಾಪಟುಗಳಿಗೆ ಉಚಿತ ಅಥ್ಲೆಟಿಕ್ ತರಬೇತಿ, ಕ್ರೀಡಾ ಪೋಷಣೆಯ ಮಾರ್ಗದರ್ಶನ, ಉಚಿತ ಸ್ಪೋರ್ಟ್ಸ್ ಕಿಟ್ ಹಾಗೂ ಜಿಲ್ಲಾ ಮತ್ತು ರಾಜ್ಯ ಮಟ್ಟದ ಸ್ಪರ್ಧೆಗಳಲ್ಲಿ ಭಾಗವಹಿಸುವ ಅವಕಾಶ ಸೇರಿದಂತೆ ಕ್ರೀಡಾಪಟುಗಳಿಗೆ ನಿಯಮಿತ ಫಿಟ್ನೆಸ್ ಮೌಲ್ಯಮಾಪನ, ಕೋಚಿಂಗ್ ಸಹಾಯ, ತರಬೇತಿ ಮತ್ತು ವಿದ್ಯಾರ್ಥಿ ವೇತನ ಸಹ ನೀಡಿ ಭವಿಷ್ಯದ ಒಲಿಂಪಿಕ್ಗಾಗಿ ಕ್ರೀಡಾಪಟುಗಳನ್ನು ಬೆಳೆಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಬಿಹೈಂಡ್ ಹೆಬಿಲಿಟಿ ಸ್ಪೋರ್ಟ್ಸ್ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷೆ ಪ್ರೀತಿ ಗಣೇಶ್ ಗೌಡ ತಿಳಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ಶಿವಕುಮಾರ, ದೈಹಿಕ ಶಿಕ್ಷಕರಾದ ಲಿಂಗರಾಜು, ಪ್ರವೀಣ್, ಬಿಹೈಂಡ್ ಹೆಬಿಲಿಟಿ ಸ್ಪೋರ್ಟ್ಸ್ ಚಾರಿಟಬಲ್ ಟ್ರಸ್ಟ್ನ ಪದಾಧಿಕಾರಿಗಳಾದ ಗಣೇಶ್ ಗೌಡ, ಸ್ನೇಹ ಹಾಗೂ ಮತ್ತಿತರರು ಹಾಜರಿದ್ದರು. ನಮ್ಮ ಗಣೇಶ್ ಅವರು ಮತ್ತು ಪ್ರೀತಿ ಅವರಿಗೆ ಅಭಿನಂದನೆಗಳು ತಿಳಿಸ್ತಾ, ಮತ್ತೆ ಬಿಹೈಂಡ್ ಹೆಲ್ತ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಈ ದಿನ ಈ ಕಾರ್ಯಕ್ರಮ ಏನು ಆಯೋಜನೆ ಮಾಡಿದ್ದಾರೆ, ನಮ್ಮ ಹಳ್ಳಿ ಪ್ರತಿಭೆಗಳು ಮೇಲೆ ಬರಬೇಕು ಅಂತ ಅವರು ಪಡ್ತಾ ಇರೋ ಶ್ರಮ ಅವ್ರು ಯಶಸ್ವಿಗೊಳಿಸಲಿ. ಮತ್ತೆ ನಮ್ಮ ಶಾಲಾ ಮಕ್ಕಳೇನಿದ್ದಾರೆ ಈ ಹಳ್ಳಿ ಕಡೆ ಮತ್ತೆ ನಮ್ಮ ಗ್ರಾಮೀಣ ಭಾಗದಲ್ಲಿ ಕೆಲವೊಂದು ಕ್ರೀಡಾ ಸಪೋರ್ಟ್ ಸಿಗ್ತಾ ಇಲ್ಲ, ಮತ್ತೆ ಅದರಲ್ಲಿ ಎಲ್ಲ ಹಿಂದುಳಿತಾ ಇದ್ದಾರೆ. ಈಗ ಏನ್ ಮಾಡ್ತಾರೆ, ಈ ಟ್ರಸ್ಟ್ ವತಿಯಿಂದ ಅವ್ರನ್ನೆಲ್ಲ ಅಡಾಪ್ಟ್ ಮಾಡ್ಕೊಂಡು ಅವ್ರದ್ದು ಫುಲ್ ಫಿನಾನ್ಷಿಯಲ್ ಏನಿದೆಯೋ ಎಜುಕೇಶನ್, ಸ್ಕಾಲರ್ಶಿಪ್ ಕೊಡೋದ್ರಿಂದ ಆಯಿತು, ಸ್ಪೋರ್ಟ್ಸ್ ಎಕ್ವಿಪ್ಮೆಂಟ್ಸ್ ತಗೊಳ್ಳೋದು, ಡ್ರೆಸ್ಸು ಮತ್ತೆ ಎಲ್ಲ ಇವರೇ, ಫುಡ್ ಮತ್ತೆ ನ್ಯೂಟ್ರಿಷನ್ಸ್ ಸಮೇತ ಇವರೇ ಕೊಡ್ತಾ ಇದ್ದಾರೆ. ಅದನ್ನ ಈ ಮಕ್ಕಳೆಲ್ಲ ಉಪಯೋಗಿಸ್ಕೊಂಡು ನಮ್ಮ ಗ್ರಾಮೀಣ ಮಕ್ಕಳು ನಮ್ಮ ಕ್ರೀಡಾಪಟುಗಳಾಗಿ ನಮ್ಮ ದೇಶದಲ್ಲಿ ಕೀರ್ತಿ ಪತಾಕೆ ಅವ್ರು ಆಡಿಸ್ಬೇಕಂತ ಕೊಡ್ಕೊಳ್ತಾ ಇದ್ದಾರೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರೀತಿ ಅಂತ. ನಾನು ಬಂದ್ಬಿಟ್ಟು ಬಿಯಾಂಡ್ ಅಬಿಲಿಟಿ ಸ್ಪೋರ್ಟ್ಸ್ ಚಾರಿಟಬಲ್ ಟ್ರಸ್ಟ್ನ ಚೇರ್ಪರ್ಸನ್. ಸೊ ಬಿಯಾಂಡ್ ಅಬಿಲಿಟಿ ಸ್ಪೋರ್ಟ್ಸ್ ಚಾರಿಟಬಲ್ ಟ್ರಸ್ಟ್ ಶುರು ಮಾಡಿದ್ದ ಉದ್ದೇಶ ಏನು ಅಂದರೆ, ಬಡ ಮಕ್ಕಳಿಗೆ ಹಾಗೂ ಡಿಸಬಿಲಿಟಿ ಇರೋ ಮಕ್ಕಳಿಗೆ, ಯಾರಿಗೆ ಸ್ಪೋರ್ಟ್ಸಲ್ಲಿ ಭಾಗವಹಿಸೋಕ್ಕೆ ಇಂಟ್ರೆಸ್ಟ್ ಇರುತ್ತೆ ಬಟ್ ಅವ್ರು ಯಾರಿಗೆ ದುಡ್ಡಿನಲ್ಲಿ ಸಮಸ್ಯೆ ಇರುತ್ತೆ ಅಥವಾ ಏನು ಮಾಡಬೇಕು ಮುಂದೆ ಅಂತ ಯಾರು ಗೊತ್ತಿರೋಲ್ವೋ ಅವ್ರಿಗೆ ನಮ್ಮ ಕಡೆಯಿಂದ, ನಮ್ಮ ಟ್ರಸ್ಟ್ ವತಿಯಿಂದ ಏನೇನು ಬೇಕು ಅವ್ರಿಗೆ ಫ್ಯೂಚರಲ್ಲಿ ಸ್ಪೋರ್ಟ್ಸ್ ಎಕ್ವಿಪ್ಮೆಂಟಿಂದ ಹಿಡಿದು, ಡ್ರೆಸ್ಸಸ್ಸಿಂದ ಹಿಡಿದು, ಶೂಸಿಂದ ಹಿಡಿದು, ಕಾಂಪಿಟೇಷನ್ ಖರ್ಚಿಂದ ಹಿಡಿದು, ನ್ಯೂಟ್ರಿಷನ್, ಫಿಸಿಯೋಥೆರಪಿ, ಕೌನ್ಸಿಲಿಂಗ್ ಪ್ರತಿಯೊಂದು ನಮ್ಮ ಕಡೆಯಿಂದ ಪ್ರೊವೈಡ್ ಮಾಡೋದೇ ನಮ್ಮ ಉದ್ದೇಶ. ಇದು ನಮ್ಮ ಮೇನ್ ವಿಷನ್ ಬಂದ್ಬಿಟ್ಟು, ಮಿಷನ್ ಬಂದ್ಬಿಟ್ಟು 2036 ಒಲಿಂಪಿಕ್ಸ್ಗೆ ನಮ್ಮ ಅಂಡರ್ 14 ಅಂಡರ್ 16 ಮಕ್ಕಳು ಅರ್ಹರಾಗಿರ್ತಾರೆ. 2036 ಒಲಿಂಪಿಕ್ಸ್ ನಮ್ಮ ಇಂಡಿಯಾದಲ್ಲಿ ನಡೀತಾ ಇರೋದು. ಸೊ ಅಲ್ಲಿಗೆ ನಮ್ಮ ಗ್ರಾಮೀಣ ಪ್ರದೇಶದ ಮಕ್ಕಳು ಭಾಗವಹಿಸಬೇಕು ಅನ್ನೋದೇ ನಮ್ಮ ಮೇನ್ ಉದ್ದೇಶ ಹಾಗೂ ಗುರಿ. ನಮ್ಮ ಸಂಸ್ಥೆ ಪರವಾಗಿ ನಾವು ಎಲ್ಲ ಮಕ್ಕಳಲ್ಲಿ ಕೇಳ್ಕೊಳ್ಳೋದೇನು ಅಂದರೆ, ಇಂಥ ಆಪರ್ಚುನಿಟಿ ಬಂದಾಗ ಯೂಸ್ ಮಾಡ್ಕೋಬೇಕು, ಅದನ್ನ ಸದುಪಯೋಗ ಪಡ್ಕೋಬೇಕು. ಸೊ ಅದು ಬಿಟ್ಟು ಏನು ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ನಮ್ಮ ಸಂಸ್ಥೆಯಿಂದ ಬರೀ ಗೌರ್ಮೆಂಟ್ ಸ್ಕೂಲ್ಸ್ ಅಥವಾ NGO ಅಥವಾ ಅನಾಥಾಶ್ರಮ ಅಥವಾ ಬಡ ಮಕ್ಕಳಿಗೆ ಬಿಟ್ಟು ಯಾರೆಲ್ಲ ಈ ಕಾರ್ಯಕ್ರಮ ನೋಡ್ತಿದ್ದೀರೋ, ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ ಅವ್ರಿಗೆ ನಾನು ಹೇಳೋದೇನು ಅಂದ್ರೆ, ನಿಮಗೆ ಗೊತ್ತಿರೋರು ಯಾರಿಗಾದ್ರೂ ಸ್ಪೋರ್ಟ್ಸ್ ಅಲ್ಲಿ ಇಂಟ್ರೆಸ್ಟ್ ಇದ್ದು, ಅವ್ರು ಸ್ಪೋರ್ಟ್ಸ್ ಮಾಡ್ತಾರೆ ಅನ್ನೋದು ಅವ್ರಿಗೆ ಆಸಕ್ತಿ ಇದ್ದು, ಅವ್ರಿಗೆ ಮುಂದೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ ಅಂದ್ರೆ ಪ್ಲೀಸ್ ನಮ್ಮ ಸಂಸ್ಥೆನ ಕಾಂಟ್ಯಾಕ್ಟ್ ಮಾಡಿ. ಬಿಯಾಂಡ್ ಅಬಿಲಿಟಿ ಸ್ಪೋರ್ಟ್ಸ್ ಚಾರಿಟಬಲ್ ಟ್ರಸ್ಟ್ ನಿಮ್ಗೆ ಯಾವಾಗ್ಲೂ ಹೆಲ್ಪ್ ಮಾಡಕ್ ರೆಡಿ ಆಗಿರ್ತೀವಿ. ಥ್ಯಾಂಕ್ ಯು ಸೋ ಮಚ್. ಬಿಹೈಂಡ್ ಅಬಿಲಿಟಿ ಚಾರಿಟಬಲ್ ಟ್ರಸ್ಟ್ ಅಂತ. ಸೊ ನಮ್ಗಿದು ಸಂಸ್ಥೆ ಹೇಗೆ ನಾವು ಶುರು ಮಾಡಿದ್ವಿ ಅಂತ ಅಂದ್ರೆ, ನಾವು ಒಂದು ವರ್ಲ್ಡ್ ಪ್ಯಾರಾ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಹೋಗಿದ್ವಿ. ಸೊ ಅದರಿಂದ ಸಂಸ್ಥೆ ಶುರು ಆಯಿತು. ನಮ್ಮ ಇಂಡಿಯಾದಲ್ಲಿ ಬೇಸಿಕ್ಲಿ ಏನಾಗಿದೆ ಅಂತಂದ್ರೆ, ಗ್ರಾಸ್ ರೂಟ್ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿಲ್ಲ. ಸೊ ಗ್ರಾಸ್ ರೂಟ್ ಪ್ರೋಗ್ರಾಮ್ ಅಲ್ಲಿ ಒಂದು ಮಗು ನ್ಯಾಷನಲ್ ಲೆವೆಲ್ ಬಂದಾಗೇನೆ ಒಂದು ಟ್ರೈನಿಂಗ್ ಮೆಥಡ್ ಚೇಂಜ್ ಆಗಿರುತ್ತೆ. ಸ್ಟೇಟ್ ಆಡುತ್ತಿದೆ ಮಗು ಅಂತಂದ್ರೆ, ಡಿಸ್ಟ್ರಿಕ್ಟ್ ಲೆವೆಲ್ ಆಡ್ತಿದೆ ಅಂತ ಅಂದಾಗ ಆ ಲೆವೆಲ್ಗೆ ಟ್ರೈನಿಂಗ್ ಅವ್ರಿಗೆ ಕರೆಕ್ಟಾಗಿ ಸಿಗ್ತಿಲ್ಲ, ನ್ಯೂಟ್ರಿಷನ್ ಸಿಗ್ತಿಲ್ಲ, ಟ್ರೈನಿಂಗ್ ಮಾಡೋ ಕೋಚಸ್ ಕರೆಕ್ಟಾಗಿಲ್ಲ ಅವ್ರಿಗೆ. ಸೊ ಅದೆಲ್ಲ ಇಲ್ಲದೆ ಇರೋದ್ರಿಂದ ನಮ್ದು ಮಿಷನ್ ಏನು ಬೇಸಿಕ್ಲಿ ಅಂತಂದ್ರೆ, ಮಿಷನ್ 2036 ಅಲ್ಲಿ ನಮ್ಮ ಭಾರತದಲ್ಲೇ ಒಲಿಂಪಿಕ್ಸ್ ನಡೀತಾ ಇದೆ. ಸೊ ಅದರಿಂದ ಇನ್ನು 10 ವರ್ಷದಲ್ಲಿ ನಮ್ಮ ಭಾರತ ಇನ್ನು ಮುಂದೆ ಬರಬೇಕು, ಕ್ರೀಡಾಪಟುಗಳು ಅದು
ಗ್ರಾಮೀಣ ಭಾಗದಿಂದ ಮುಂದೆ ಬರಬೇಕು ಅಂತ ಅಂದ್ರೆ ಈ ಗ್ರಾಸ್ ರೂಟ್ ಅನ್ನೋದೇನಿದೆ ಪ್ರೋಗ್ರಾಮ್ ಅದನ್ನ ಡೆವಲಪ್ ಮಾಡಬೇಕು. ನ್ಯಾಷನಲ್ ಲೆವೆಲಲ್ಲಿ ಏನು ಟ್ರೈನಿಂಗ್ ಆಗಲಿ, ನ್ಯೂಟ್ರಿಷನ್ ಆಗಲಿ, ಸ್ಪೋರ್ಟ್ಸ್ ಸ್ಪಾನ್ಸರ್ಶಿಪ್ಸ್ ಆಗಲಿ ಕೊಡ್ತಾರೋ ಅದು ಗ್ರಾಮೀಣ ಮಟ್ಟದಲ್ಲಿ ಡಿಸ್ಟ್ರಿಕ್ಟ್ ಲೆವೆಲ್, ಸ್ಟೇಟ್ ಲೆವೆಲಲ್ಲೇ ನಾವು ಮಾಡಬೇಕು ಅನ್ನೋದೇ ನಮ್ದು ಬಿಹೈಂಡ್ ಎಬಿಲಿಟಿ ಚಾರಿಟೇಬಲ್ ಟ್ರಸ್ಟ್ ಅನ್ನೋದು ಒಂದು ಸಂಸ್ಥೆ ಮಾಡಿ ಸ್ಟಾರ್ಟ್ ಮಾಡಿದ್ದೀವಿ. ಇವತ್ತು ಸರ್ಜಾಪುರ ಗೌರ್ಮೆಂಟ್ ಸ್ಕೂಲಿಂದ ನಾವು ಅಪ್ರೂವಲ್ ತಗೊಂಡು ಇಲ್ಲೊಂದು ಈವೆಂಟ್ ಆರ್ಗನೈಸ್ ಮಾಡ್ತಾ ಇದೀವಿ. ಸೊ ಈ ಈವೆಂಟ್ ಆರ್ಗನೈಸ್ ಮಾಡ್ತಿರೋ ಮುಖ್ಯ ಕಾರಣಗಳೇನು ಅಂತ ಅಂದ್ರೆ, ನಮಗೆ ಈಗ ಇಲ್ಲಿನ ಮಕ್ಕಳಿಗೆ ಅವೇರ್ನೆಸ್ ಮಾಡಿಸ್ಬೇಕು. ಏನು ಕ್ರೀಡೆ ಅಂತ ಅಂದ್ರೆ ಕ್ರೀಡೆಯಲ್ಲಿ ಏನೇನು ಅನುಕೂಲಗಳಿದೆ, ಗೌರ್ಮೆಂಟಿಂದ ಎಷ್ಟು ಸ್ಕೀಮ್ಸ್ ಇದೆ, ಅದೆಲ್ಲ ಕರೆಕ್ಟಾಗಿ ಗೈಡ್ ಮಾಡೋರೇ ಯಾರಿಲ್ಲ. ಸೊ ಅದೊಂದು ಗೈಡ್ ಮಾಡಿ ಅವ್ರಿಗೊಂದು ಮೆಡಲ್, ಸರ್ಟಿಫಿಕೇಟ್ ಹಾಗೂ ಪ್ರತಿಯೊಂದನ್ನು ಅವ್ರಿಗೆ ಪ್ರೊವೈಡ್ ಮಾಡೋದೇ ನಾವು ಈ ಥರ ಮಾಡ್ತಿರೋ ಕಾರಣ. ಇವತ್ತು ಬಂದು ಒಂದು 70 ಜನ ಪಾರ್ಟಿಸಿಪೇಷನ್ಸ್ ಇದ್ದಾರೆ. 70 ಜನದಲ್ಲಿ ನಮಗೆ ಒಂದು ಯಾರು ತುಂಬ ಇನ್ನು 10 ವರ್ಷದಲ್ಲಿ ಯಾರು ಮುಂದೆ ಒಲಿಂಪಿಕ್ಸ್ಗೆ ಪಾರ್ಟಿಸಿಪೇಟ್ ಮಾಡ್ಬೋದು, ಮಾಡೋಕ್ಕಾಗತ್ತೆ ಅನ್ನೋ ಒಂದು 10 ಜನ ಮಕ್ಕಳನ್ನ ತಗೊಳ್ಳೋಣ ಅನ್ನೋದು ನಮ್ಮ ಗುರಿ ಇದೆ. ಈ ಥರ ಒಂದು 10 ಜನ ಮಕ್ಕಳನ್ನ ನಾವು ತಗೊಂಡು 200ರಿಂದ 250 ಜನ ಮಕ್ಕಳನ್ನ ನೆಕ್ಸ್ಟ್ 10 ವರ್ಷಕ್ಕೆ ನಾವು ಒಲಿಂಪಿಕ್ಗೆ ರೆಡಿ ಮಾಡೋದೇ ನಮ್ಮ ಗುರಿ ಸರ್ ಈಗ.